ಇವತ್ತು ಗ್ಯಾರಂಟಿ ನ್ಯೂಸ್ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಹಿರಿಯ ವಕೀಲರಾಗಿರುವಂಥ ಪ್ರಶಾಂತ್ ಮೆಹ್ತಾ ಅವರು ಹೇಳ್ತಾ ಹೋಗ್ತಾರೆ. ಆನ್ಲೈನ್ ಏಜೆನ್ಸಿಗಳು ಯಾವ ರೀತಿಯಾಗಿ ಜನರಿಗೆ ಏನೇನು ಸಪ್ಲೈನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸರ್, ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಝೆಪ್ಟೋ, ಇದರಲ್ಲಿ ಈ ಮಾದಕ ವಸ್ತುಗಳು ಏನು ಈ ಹುಕ್ಕಾ ಮೆಟೀರಿಯಲ್ಸು, ಹುಕ್ಕಾ ಮಿಕ್ಸ್ಡ್ ಪ್ರಾಡಕ್ಟ್ಸು, ಯಾವುದೋ ಈ ಮತ್ತು ಬರುವಂಥ ಪ್ರಾಡಕ್ಟ್ಸ್ಗಳನ್ನ ಮನೆಗೆ ಡೆಲಿವರಿ ಕೊಡ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ಮೇಲೆ, ಹುಕ್ಕಾ ಬ್ಯಾನ್ ಮಾಡಿದ್ಮೇಲೆ ನಿಮಗೆ ಎಲ್ಲೂ ಅದು ಸಿಗಬಾರ್ದು. ಈ ದೇಶದ ಆಸ್ತಿ ಯಾರು? ಮಕ್ಕಳುಗಳು. ಈ ಮಕ್ಕಳುಗಳು ಅರ್ಬನ್ಗೆ ಬರೋದು ಓದೋಕ್ಕೆ, ಅವರು ಒಳ್ಳೆಯ ಸಂಸ್ಕೃತಿ ಜೊತೆ ಈ ಸ್ವಲ್ಪ ಕೆಟ್ಟ ಸಂಸ್ಕೃತಿನೂ ತರ್ತಾರೆ ಹೊರಗಡೆಯಿಂದ ಬರೋರು. ಬಟ್ ಬಂದವರು ಏನು ಮಾಡ್ತಾರೆ, ಸ್ಟಾರ್ಟಿಂಗು ಈ ಹುಕ್ಕಾ ಅದೇನಿಲ್ಲ, ಜಸ್ಟ್ ಅದು ಫ್ಲೇವರ್ ಅಷ್ಟೇ, ಅದನ್ನು ಸೇದಿದ್ರೆ ಏನಿಲ್ಲ ಅಂತ ಸೇರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅದ್ರ ಜೊತೆ ಗಾಂಜಾ ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ಇವರಿಗೆ ಮತ್ತೆ ಬರೋಕ್ಕೆ ಏನು ಮಾಡ್ತಾರೆ, ನೆಕ್ಸ್ಟು ಬೇರೆ ಬೇರೆ ಇತ್ಯಾದಿಗಳು ಹೋಗ್ತಾರೆ. ಇಲ್ಲಿಂದ ಏನಾಗ್ತದೆ, ನಮ್ಮ ದೇಶದ ಈ ಯಾರು ಈ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ, ಈ ಒಳ್ಳೆ ಪ್ರಾಡಕ್ಟ್ಸ್ ಇವರೆಲ್ಲ ಹಾಳಾಗ್ತಾರೆ. ಸೊ ಬೇರೆ ಸುಮಾರು ಏನು CCB ಪೊಲೀಸವ್ರು ರೇಡ್ ಮಾಡಿದ್ದಾರೆ, BBMP ಅವ್ರು ರೇಡ್ ಮಾಡಿದ್ದಾರೆ. ಬಟ್ ಆನ್ಲೈನಲ್ಲಿ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಯಾಕೆ ಅವ್ರು ಗಮನ ಹರಿಸಿಲ್ಲ? ಗಮನ ಹರಿಸ್ಬೇಕು. ಈಗ ನಾಳೆನೇ ನಿಮ್ಮನೇಲೆ ಮಕ್ಕಳುಗಳು ಇದಕ್ಕೆ ಈ ಹುಕ್ಕಾಗೆ ಅಡಿಕ್ಟ್ ಆದರೆ ಹೆಂಗಿರುತ್ತೆ ನಿಮಗೆ? ಯಾಕೆಂದರೆ ಒಂದು ಸಮಾಜ ಕಾಳಜಿ ಇರೋ ನಾನು ಒಬ್ಬ ವಕೀಲನಾಗಿ ಅಟ್ಲೀಸ್ಟು ಇದನ್ನಾದ್ರೂ ಒಂದು ಮಾಡಬೇಕು. ಇನ್ನು ಮುಂದಿನ ಸಂಘಟನೆಗಳು ಯಾರಾದರೂ ಸಪೋರ್ಟ್ ಮಾಡಿದ್ರೆ ನಾವು ಇದನ್ನು ಇನ್ನೊಂದಷ್ಟು ದೊಡ್ಡ ಮಟ್ಟಕ್ಕೆ ಇದು ಮಾಡ್ತೀವಿ. ಈಗ ನೋಡಿ, ನೀವು ಈ ಕಡೆ ಈ ಬೇರೆ ರಾಜ್ಯಗಳಲ್ಲಿ ಅವರು ಬ್ಯಾನ್ ಮಾಡಿದ್ರೆ, ಈಗ ಆಲ್ಕೋಹಾಲ್ ಇರ್ಬೋದು, ಯಾವ್ದಾದ್ರು ಅವ್ರು ಬ್ಯಾನ್ ಮಾಡಿದ್ರೆ ಅಲ್ಲಿ ಆನ್ಲೈನಲ್ಲೂ ಸಿಗಲ್ಲ. ಬೇರೆ ರಾಜ್ಯಗಳಲ್ಲಿ ಗುಜರಾತ್ ನೋಡಿ, UP ಇದೆ, ಬಿಹಾರ್ ನೋಡಿ ಎಲ್ಲ. ನಮ್ಮ ರಾಜ್ಯದಲ್ಲಿ ಯಾಕೆ ಈ ಥರ ಇದೆ? ಅದರಿಂದ ನಾನೊಂದು ಮನವಿ ಮಾಡ್ಕೊಂಡಿದ್ದೀನಿ. ಏನೋ ನೋಟಿಫಿಕೇಷನ್ ಕಳಿಸ್ಬೇಕು ಯಾರಿಗೆ, ಕಾಮರ್ಸ್ ಕಂಪನಿಗಳಿಗೆ ಮಾಡಿ, ಅವ್ರನ್ನ ಏನೋ ಈ ರಾಜ್ಯದಲ್ಲಿ ಇಂಥ ವಸ್ತುಗಳು ಮಾರಾಟಕ್ಕೆ ಸೇಲ್ ಮಾಡಬಾರ್ದು ಆನ್ಲೈನಲ್ಲಿ ಅಂತೇಳಿ ಮಾಡಿದ್ರೆ ಮಾಡ್ತಾರೆ. ಅದ್ರ ಮೇಲೆ ನೀವು ಬೇಕಾದ್ರೆ ಹೈಕೋರ್ಟ್ ಡೈರೆಕ್ಷನ್ ತೊಗೋಬೋದು, ಏನು ಪಿಟಿಷನ್ ಆಗಿ ಡೈರೆಕ್ಷನ್ ತೊಗೋಬೋದು. ಮತ್ತು ಇವರಿಗೆ ಪವರ್ಸ್ ಇದೆ, ಯಾರಿಗೆ BBMP ಕಮಿಷನ್ ಸರ್ಕಾರಕ್ಕೆ ಪವರ್ಸ್ ಇದೆ. ಯಾಕೆ ಗಮನ ಸಲ್ಲಿಸಿಲ್ಲ ಅಂತೇಳಿ ಅಷ್ಟೇ. ಯಾಕೆ ಇವ್ರು ಗಮನ ಸಲ್ಲಿಸಿಲ್ಲ? ಮಾಡ್ಬೋದು, ಯಾಕೆ ಮಾಡಿಲ್ಲ? ಕಂಪನಿಯವರಿಗೆ ಭಯ ಇದೆಯಾ ಅನ್ನೋದಲ್ಲ. ಯಾವುದೋ ಬಾರ್ ಇಲ್ಲಿಗಲ್ ಈ ಹುಕ್ಕಾ ಬಾರ್ಗಳನ್ನ ಇದನ್ನೆಲ್ಲ ಬ್ಯಾನ್ ಮಾಡಿದ್ರೆ ಪ್ರಯೋಜನ ಏನು? ರಾಜ್ಯದಲ್ಲಿ ಎಲ್ಲ ಕಡೆ ಬ್ಯಾನ್ ಆಗಬೇಕಲ್ಲಪ್ಪ. ನೀವು ಮನೇಲಿರೋ ಬಾಗಿಲುಗಳೆಲ್ಲ ಮುಚ್ಚಿಟ್ಬಿಟ್ಟು ಒಂದು ಕಿಟಕಿ ಓಪನ್ ಮಾಡಿದ್ರೆ ಹಂಗೆ ತಾನಾಗಿರೋದು. ಆ ಕಿಟಕಿ ಓಪನ್ ಮಾಡಿರೋದೇ ಈ ಕಾಮರ್ಸ್ ಕಂಪನಿಗಳು. ಅದ್ರ ಮುಖಾಂತರ ಮಾಡ್ತಾ ಇದ್ದಾರೆ. ನೋಟಿಫಿಕೇಶನ್ ಕಳಿಸ್ಬೇಕು. ಸರ್, ನೀವು ಈಗಾಗಲೇ ಕೂಡ BBMP ಆಯುಕ್ತರಿಗೂ ಕೂಡ ದೂರನ್ನು ಕೊಟ್ಟಿದ್ದೀರಾ. ಬರೆದಿರೋ ಲೆಟರ್ ಕಾಪಿ ನೋಡಿದಿರಲ್ಲ ನೀವು. ಅದರಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನು, ಝೆಪ್ಟೋ ಮತ್ತು ಬ್ಲಿಂಕಿಟ್. ಝೆಪ್ಟೋ, ಬ್ಲಿಂಕಿಟಲ್ಲಿ ಹೈಯೆಸ್ಟ್ ಸೇಲ್, 400% ಸೇಲ್ ಆಗ್ತಾ ಇದೆ. ಯಾವಾಗ ಹುಕ್ಕಾ ಇದಾಯಿತು ಏನೋ ಬ್ಯಾನ್ ಆಗಿದ ತಕ್ಷಣ. ಸೊ ಆ ಕಂಪನಿ ಹೆಸರುಗಳನ್ನೆಲ್ಲ ಮೆನ್ಷನ್ ಮಾಡಿ ಮತ್ತು ಅಟ್ಯಾಚ್ ಮಾಡಿದ್ದೀನಿ. ಆನ್ಲೈನಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತೇಳಿ ಅದನ್ನು ಏನೋ ಫೋಟೋ ತೆಗೆದು ಇಮೇಜನ್ನ ಕ್ಲಿಕ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ಲೆಟ್ರಲ್ಲಿ ಕಳಿಸಿದ್ದೀನಿ ಅವ್ರಿಗೆ. ಸೊ ನಾವು ಪತ್ರ ಬರೆದು ಕಳಿಸಿದ್ದೀವಿ, ಮನವಿ ಮಾಡ್ಕೊಂಡಿದ್ದೀವಿ. ಅವರು ಮಾಡಬೇಕು. ಏನೋ ಹೋಮ್ ಮಿನಿಸ್ಟ್ರು ಭಾಳ ಏನೋ ಕಾಳಜಿ ತಗೊಂಡು ಇದನ್ನು ಬ್ಯಾನ್ ಮಾಡಿದ್ದಾರೆ, ಒಳ್ಳೆಯ ವಿಚಾರನೇ. ಬಟ್ ಆದರೆ ಆನ್ಲೈನ್ ಕಾಮರ್ಸ್ ಕಂಪನಿಗಳನ್ನ ಅವರು ಕ್ಲೋಸ್ ಮಾಡಬೇಕು, ಇದು ಬ್ಯಾನ್ ಮಾಡಿಸ್ಬೇಕು. ಮಾಡಿಲ್ಲ ಅಂದರೆ ಮುಂದಕ್ಕೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ತೀವಿ.